2 ನಿಮಿಷ ಆದ್ರ ಬಂದು ಮತ್ತೊಂದು ಏನ್ ಸರ್ ಫುಲ್ ಅದಾಗಿಂತ್ರ ಮತ್ತ 12 ನಿಮಿಷ ರೀ ಏ ಬಾರಿ ಸರ್ ಕೋಟೆ ಮಾತ್ರ ಜಬರ್ದಸ್ತ್ ಭಾರಿ ಚಂದ ಕಟ್ಟ್ಯಾರ ಸರ್ ಕೋಟೆ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಕೋಟೆಯನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಭಗ್ನಾವಶೇಷಗೊಂಡಂತ ಅಲ್ಲಿ ತಗೊಂಡ್ರಿ ಸರ್ ಆ ಕಡೆ ಮೇನ್ ಎಲ್ಲಾ ಸರೌಂಡಿಂಗ್ ಬರೋ ಸರ್ ಆ ಕಡೆ ಚೆನ್ನಮ್ಮ ಅವರು ರಾತ್ರಿ ವೇಳೆಯಲ್ಲಿ ನಕ್ಷತ್ರ ವೀಕ್ಷಣೆ ಮಾಡುತ್ತಿಲ್ಲ ಸರ್ ಹಂಗಾರೆ ಸ್ವಾಮಿ ಮತ್ತು ನೀರು ಶೇಖರಣಾ ತೊಟ್ಟಿ ಇದೇ ನೋಡ್ತಾ ಇರಬಹುದು ನೀವು ಇಲ್ಲಿ ನೋಡಿ ಇದು ಸ್ನೇಹಿತರೆ ಬಾವಿ ಮತ್ತು ನೀರು ಶೇಖರಣಾ ತೊಟ್ಟಿ ನಿಮಗ್ ತೋರಿಸ್ತಾ ಇದ್ದಾನೆ ಇಲ್ಲಿ ಇದು ಬಾವಿ ಮುಚ್ಚಿ ಹೋಗಿದೆ ಅದು ನೀರ್ ಎತ್ತರಾಗಿ ಶೇಖರಣೆ ಮಾಡೋ ಸರ ಅದ್ರಿ ಇಲ್ಲಿ ಸ್ನೇಹಿತರೆ ನಮ್ಮ ಕಿತ್ತೂರು ನಾಡಿನ ಅತಿ ವಿಜೃಂಭಣೆಯಿಂದ ಆಳಿದಂತ ಕಿತ್ತೂರು ಕೋಟೆ ಈಗ ಹೇಗೆ ಕಾಣ್ತಾ ಇದೆ ನೋಡಿದ್ರೆ ನಮಗೆ ದುಃಖ ಅನಿಸ್ತಾ ಇದೆ ಆಗಿನ ಕಾಲದ ಈ ಕೋಟೆ ಒಂದು ಕಾಲದಲ್ಲಿ ಅತಿ ಸಂಪದ್ಭರಿತವಾಗಿರುವಂತ ಈ ನಾಡು ಈ ಕೋಟೆಯನ್ನು ನೋಡ್ತಾ ಇದ್ರೆ ಹೆಂಗೆ ಒಂಥರ ಇದನ್ನ ಅನಿಸ್ತಾ ಇದೆ ಸ್ವಾತಂತ್ರ್ಯದ ಕಿಡಿ ಹೆಚ್ಚಿದವಳನ ಚೆನ್ನಮ್ಮಾಜಿಲ್ಲ ಸರ ಹಂಗಂದ್ರಿ ಸರ ಅದ್ರಿ ಈಗ ಅಲ್ಲೆಟ್ಟು ನೋಡಕೊಂಡ್ರೇನ ಎತ್ತಕೊಂಡ್ರ ಅಲ್ಲೆಟ್ಟು ನೋಡಿ ಬರೋ ನಡ್ರಿಲ್ಲ ಬಂದ ಅಲ್ಲೇನ್ ಏನಿಲ್ಲ ಸರ್ ಇಲ್ಲೇ ಅಲ್ಲೇ ಅವ್ರೆಲ್ಲ ನೋಡಿ ಸರ್ ಇಲ್ಲಿ ಕಾಣ್ತಾ ಇದಲ್ಲ ಸರ್ ಅದಲ್ಲಿ ಅಲ್ಲಿ ಸ್ಟೇಟ್ ಕಾಣ್ತಾ ಇವಲ್ಲ ಅವೆಲ್ಲ ಸರ್ ಗುಪ್ತವಾಗಿ ಅಲ್ಲಿ ಸೈನಿಕರು ಕುಂಡ್ರವಲ್ಲ ಸರ್ ಅವೆಲ್ಲ ನೋಡ್ತಾ ಅವೆಲ್ಲ ಕಾಣ್ತಾ ಇದಲ್ಲ ಗುಪ್ತವಾಗಿ ಅಡುಗು ತಾಣಗಳು ಸರ್ ಅವರು ಎಲ್ಲ ಗುಪ್ತವಾಗಿ ಕುಂಡ್ರುವಂತಾವ ಇದ ಧ್ವಜ ನೋಡ್ ಸರ್ ಇದ ಈ ಧ್ವಜ ಇದನ್ನ ಮಾಡೋ ಸರ್ ಇಲ್ಲೇ ಇನ್ಸ್ಟಾಲ್ ಮಾಡ್ತೀರಿ ನೋಡ್ರಿ ಸರ್ ನೋಡ್ತಾ ಇರಬಹುದು ಇಲ್ಲೇ ಫೋಟೋ ತಗೊಂಡ್ರಲ್ಲ ಸರ ಇಲ್ಲಿಲ್ರಿ ಅದ ಎಲ್ರಿ ಆ ಸಿಂಬಲ್ ಬರ್ಬೇಕ ಏನ್ರಿ ಸಿಂಬಲ್ ರೀ ಸರ ತೆಗಿತಾರಲ್ಲ ಫೋಟೋ ರೀ ತೋರಿ ಎಲ್ರು ಒಂದು ಮಿನಿಟ್ ವಿಡಿಯೋ ಮಾಡತ್ತಾನ ನಾನು ಕಿತ್ತೂರು ಕೋಟೆಯ ಹೊರಗಿನ ಗೋಡೆ ನೋಡಿದು ಸರೌಂಡಿಂಗ್ ಅಂದ್ರೆ ಯಾರು ದಾಳಿ ಮಾಡಬಾರ್ದು ಅನ್ನೋ ಹಂಗ ಸರೌಂಡಿಂಗ್ ಒಂದ್ ತರ ಗೋಡೆಗಳು ಕಟ್ತಾರಲ್ಲ ಆ ರೀತಿ ಕಟ್ಟಿದ್ದಾರೆ ಇಲ್ಲಿ ಗೋಡೆ ನೋಡ್ತಾ ಇರಬಹುದು ಇದರ ಮೇಲೆ ನಿಂತು ಸೈನಿಕರೆಲ್ಲ ನಿಂತಿರುತ್ತಾರೆ ಒಳಗೂ ಏನೋ ಐತೆ ಎಲ್ಲಿ ಏನು ಹುಲಿಗಳ್ರಿ ಏನೋ ಮಾಡದ್ರಲ್ಲ ಎಕ್ರೆಸ್ತನತ್ತಾರ ಅವ್ರ ಹೊಡ್ರಿ ಹೊಡ್ರಿ ನಾವು ಹೇಳ್ರಿ ತಿನ್ರಿ ಏ ಮಾಡ್ರಿ ಇದೇ ನೋಡಿ ಇಲ್ಲಿಂದ್ರ ಚಲೋ ಕಾಣತ್ ಬೇರೆ ಸರ್ ಅಂದ್ರೆ ಸರ್ ಹೊರಗಿನ ಮೇನ್ ಗಾಡಿ ಸರ್ ಇದ ಈ ಕಡೆ ಒಳ್ಳೆ ಸೀದನ್ ಕೈ ಬಿಡ ಪೂರ್ವದ್ವಾರ ಅಂತ ಕರೀತಾರ ನೋಡ್ರಿ ಫ್ರೆಂಡ್ಸ್ ಇದು ಕೋಟೆಯ ಪೂರ್ವದ್ವಾರ ಇದು ಕಿತ್ತೂರು ಕೋಟೆಯ ಪೂರ್ವದ್ವಾರ ನಿಮಗಿಲ್ಲಿ ಬರ್ದಿದ್ದು ತೋರಿಸ್ತೇನೆ ನೋಡ್ತಾ ಇರಬಹುದು ಬೇರೆ ಸರ್ ಅಗದಿ ಮಸ್ತ್ ಕೋಟೆ ಬಿಡ್ಸಲ್ಲ ನಮ್ಮನ್ನ ಕಾಲ ತಗದಾಗಿತ್ತ ಸರ್ ಬನ್ನಿ ಗಿಡ ನೋಡಿ ಸರ್ ಇದ ನೋಡಿ ಸ್ನೇಹಿತರೆ ಇದು ಕಿತ್ತೂರು ಗ್ರಾಮದ ಗ್ರಾಮದೇವಿ ದೇವಸ್ಥಾನ ಅಂದ್ರೆ ಚೆನ್ನಮ್ಮನ ಕಾಲದ ಇರ್ತಕ್ಕಂಥ ಆಗಿನ ಕಾಲದಿಂದನೂ ಈ ದೇವಸ್ಥಾನ ಇತ್ತು ನೋಡ್ತಾ ಇರಬಹುದು ಗ್ರಾಮದೇವಿ ದೇವಸ್ಥಾನ ನೋಡ್ತಾ ಇರಬಹುದು ನೀವು ಇಲ್ಲಿ ಇಲ್ಲೇ ಕಳಿಬೇಕಾರೆ ಇಲ್ಲಿ ಇಲ್ಲಿ ಮುಂದೆ ನಿಂದ ಮೊನ್ನೆ ಚಿಲ್ಲರ್ ಕೊಟ್ಟಿರ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ ನೋಡೋಣ ಏನೇನ್ ಇಟ್ಟಾರ ಮೂರ್ತಿಗಳನ್ನ ಇಲ್ಲಿ ಓಪನ್ ಇಲ್ಲ ಅಲ್ರಿ ಸರ ಇಲ್ರಿ ಓಪನ್ ಇಲ್ರಿ ಸರ ಅವಾಗ ಇಲ್ಲೇ ತೆಗೆದಿದ್ರಲ್ಲ ಇಲ್ಲೇ ತೆಗೆದಿದ್ರಲ್ಲ ಸರ್ ಇದು ಪ್ರತಿಯೊಂದು ಮೂರ್ತಿನೂ ನೋಡ್ತಾ ಇರಬಹುದು ನೀವು ಸರ್ ಇಲ್ಲೇ ಹೌದು ಇದು ಸರ ಗರುಡ ನೋಡ್ರಿ ಸರ್ ಇದು ಅವರಾದಿ ಚೆನ್ನಮ್ಮ ಕಿತ್ತೂರ್ ಬೆಳಗಾವಿ ನೋಡ್ರಿ ಸರ್ ಗರುಡ ವಿಷ್ಣು ಮೂರ್ತಿ ಇದ್ನು ಇವು ಒಂದು ಕೈಯ ಕಟ್ ಮಾಡ್ಯಾರಪ್ಪ ಇದನ್ನ ಸರ್
ಕಾದ್ರವಳ್ಳಿ ಸ್ಥಳ. ಕಾದ್ರೊಳ್ಳೆ ಸಿಕ್ಕಿದ್ರಿ. ಕಾದ್ರವಳ್ಳಿಯಾಗ ಸಿಕ್ಕಿದ್ನಂತ ನೋಡ್ ಸರ್ ಇದ್ದ ವೀರಗಲ್ಲ ನೋಡ್ರಿ ಸರ. ಹಾ ಸರ್. ವನ್ಯದೀಪದಾಗ ಸಿಕ್ಕಿದ್ದ ವೀರಗಲ್ಲ ಅಂತ ನೋಡ್ರಿ ಸ್ನೇಹಿತರೆ. ಇದು ಹಾ ನಂದಿ ವಿಗ್ರಹ ಕಲ್ಯಾಣ ಚಾಲುಕ್ಯ ಸೋಮ 12ನೇ ಶತಮಾನದ್ದು ನೋಡ್ತಾ ಇರಬಹುದು. ಇದು ದೇವಿ ವಿಗ್ರಹ ಸ್ನೇಹಿತರೆ. ಇದು ದೇವರ್ಷಿಗಳಾಗ ಸಿಕ್ಕಿದೆ. ವಿಷ್ಣುವಿನ ಮೂರ್ತಿ. ಇದು ಸ್ಥಳ ಬಸವ ಕಲ್ಯಾಣ ಬೀದರ್ ಕಲ್ಯಾಣ ಚಾಲುಕ್ಯ 12ನೇ ಶತಮಾನದ್ದು. ವೀರಗಲ್ಲು ಇದೇನಂತ ಗೊತ್ತಾಗ್ತಾ ಇಲ್ಲ. ಪಾಲಕ ಇದೆಲ್ಲಿ ಸಿಕ್ಕಿತ್ತು? ಮಹಾಕೂಟ ಬಾದಾಮಿ ಬಾಗಲಕೋಟೆ ಜಿಲ್ಲೆದಾಗಿಂದು ನೋಡ್ತಾ ಇರಬಹುದು. ಇದು ಮಹಾಕೂಟ ಬಾದಾಮಿ ನೋಡ್ತಾ ಇರಬಹುದು ಸಿಕ್ಕಿದ್ದು. ಹಾಗೆ ಇದು ಭೈರವ 12ನೇ ಶತಮಾನದಲ್ಲಿ ಬರೆದಂತ ಒಂದು ನಂದಿ 12ನೇ ಶತಮಾನದ್ದು ನೋಡಿ. ಕಳಶ ಕಿತ್ತೂರು ಕೋಟೆ ದೇವಿ ವಿಗ್ರಹ ದೇವರಶ್ರೀಗಳು 18ನೇ ಶತಮಾನದ್ದು. ಕಿತ್ತೂರು ತಾಲೂಕು ಬೆಳಗಾವಿ ಜಿಲ್ಲೆ ಕಾಲ 12ನೇ ಶತಮಾನ. ದೇವರಶ್ರೀಗಳಲ್ಲಿ ಇದು ಗಣೇಶನ ಮೂರ್ತಿ 14ನೇ ಶತಮಾನದಾಗಿಂದು. ಇದು ಲೋಕೂರದಲ್ಲಿ ಸಿಕ್ಕಿದೆ. ಇದು ವೀರಗಲ್ಲ ನೋಡ್ತಾ ಇರಬಹುದು ನೀವು ಇಲ್ಲಿ. ಇದು ವೀರಗಲ್ಲನೆ 12ರಿಂದ 13ನೇ ಶತಮಾನ ಲಕ್ಷ್ಮಿ ಅವರಾದಿಯಲ್ಲಿ ಸಿಕ್ಕಿದ್ದು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮೂರ್ತಿಗಳ ನಿಮಗೆ ಭಗ್ನಾವಶೇಷಗೊಂಡಿದ್ದನ್ನು ಇಲ್ಲಿ ನೋಡಬಹುದು. ಅವನ್ನು ಅಂದ್ರೆ ಇಲ್ಲಿ ಒಂದು ತವದಲ್ಲ ಇಲ್ಲೇ ಸುತ್ತಮುತ್ತ ಗ್ರಾಮಗಳಲ್ಲಿ ಸಿಕ್ಕಿರುವಂತಹ ಈ ಮೂರ್ತಿಗಳನ್ನು ಇಲ್ಲಿ ತಂದು ಪ್ರತಿಷ್ಠಾಪಿಸಿದ್ದಾರೆ. ಅಂದ್ರೆ ಎಲ್ಲರಿಗೂ ಜನರಿಗೆ ಗೊತ್ತಾಗ್ಲಿ ಅಂತ ಕಸ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ನೋಡಬಹುದು. ಅಂದ್ರೆ ಸುತ್ತಮುತ್ತ ಗ್ರಾಮಗಳಲ್ಲಿ ಸಿಕ್ಕಿರುವಂತಹ ಚೆನ್ನಮ್ಮನ ಕಾಲಕ್ಕ ಅಥವಾ ಅದಕ್ಕಿಂತ ಮೊದಲು ಹಿಂದಿನ ಕಾಲ 18 ಶತಮಾನದಾಗಿಂದು ಅದಕ್ಕಿಂತ ಮೊದಲಿಂದು ಇವೆಲ್ಲ ನೋಡುದು. ಸೂರ್ಯ ಮೂರ್ತಿ ಅದು ಇದೆಲ್ಲಿ ದೇವರ್ಷಿಗಳಾಗ ಸಿಕ್ಕಿದೆ. ಹಾಗೆ ಇದು ಕಾರ್ತಿಕೇಯ ಮತ್ತು ಷಣ್ಮುಖ ಮೂರ್ತಿಗಳು. ಇದು ವಿಷ್ಣುವಿನ ಮೂರ್ತಿ. ಇದು ದೇವರ್ಷಿಗಳಾಗ ಸಿಕ್ಕೈತಿ ನೋಡಬಹುದು. ನೋಡ್ತಾ ಇರಬಹುದು. ಬೇರೆ ಸರ್ ನೋಡ್ಬೇರಿ ಇಲ್ಲ ನಂದಿ ಇದು MK ಹುಬ್ಬಳ್ಳಿಯಲ್ಲಿ ಸಿಕ್ಕಿದೆ ನೋಡ್ತಾ ಇರಬಹುದು. ಎಲ್ಲ ಮೂರ್ತಿಗಳು ಭಗ್ನಾವಶೇಷಗೊಂಡಿದಾವ್ರಿ. ವೀರಗಲ್ಲು ಅಂದ್ರೆ ಯಾವುದೋ ಒಂದು ಯುದ್ಧ ಜಯ ಸಾಧಿಸಿದ ಸ್ಮರಣಾರ್ಥವಾಗಿ ವೀರಗಲ್ಲ ಸ್ಥಾಪನೆ ಮಾಡ್ತಾರೋ. ವೀರ ಮಹಾಸತಿಗಲ್ಲು ಕುಲಹಳ್ಳಿಯಲ್ಲಿ ಸಿಕ್ಕಿದೆ ಅಂತ ನೋಡ್ತಾ ಇರಬಹುದು. ಇದು ಎಷ್ಟು ದೊಡ್ಡದಿದೆ ಅದು. ಎಲ್ಲ ವೀರ ಮಹಾಸತಿಗಲ್ಲು ನೋಡ್ರಿ ಸ್ನೇಹಿತರೆ. ಇದು ವೀರ ಮಹಾಸತಿಗಲ್ಲು. ಹಾಗೆ ಇದು ವೀರ ಮಹಾಸತಿಗಲ್ಲುನೇ ನೋಡ್ತಾ ಇರಬಹುದು. ಇದು ವನ್ಯದೀಪದಲ್ಲಿ ಸಿಕ್ಕಿದ್ದು, ಭದ್ರವಳ್ಳಿಯಲ್ಲಿ ಸಿಕ್ಕಿದ್ದು. ಇದು ವೀರ ಮಹಾಸತಿಗಲ್ಲು. ಎಲ್ಲ ವೀರ ಮಹಾಸತಿಗಲ್ಲು ಆದ್ರೆ ಬೇರೆ ಬೇರೆ ಊರುಗಳಲ್ಲಿ ಸಿಕ್ಕಿದ್ದು. ಇದು ಚೆನ್ನಮ್ಮನ ಕಿತ್ತೂರಲ್ಲಿ ಸಿಕ್ಕಿದ್ದು. ಇದು ವೀರ ಮಹಾಸತಿಗಲ್ಲುನೇ ನೋಡ್ತಾ ಇರಬಹುದು. ಇದು ವೀರಗಲ್ಲನೆ ನೋಡಿ ಸ್ನೇಹಿತರೆ. ಇದು ವೀರ ಮಹಾಸತಿಗಲ್ಲು ನೀವು ನೋಡ್ತಾ ಇರಬಹುದು. ಇದು ಅಂದ್ರೆ ಒಬ್ಬ ಹೆಣ್ಣುಮಗಳು ಯುದ್ಧ ಜಯಿಸಿದಂತಹ ನೆನಪಿನಗೋಸ್ಕರವಾಗಿ ಈ ರೀತಿ ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಿದ್ರು. ಇದು ವೀರ ಮಹಾಸತಿಗಲ್ಲನೆ ನೋಡ್ತಾ ಇರಬಹುದು. ಇದು 13ನೇ ಶತಮಾನ. ಸ್ಥಳ ಹೊನ್ನಿದಿಬ್ಬ ತಾಲೂಕು ಕಿತ್ತೂರ ಬೆಳಗಾವಿ ಜಿಲ್ಲೆದಾಗ ಸಿಕ್ಕಿದ್ದು. ಹಾಗೆ ಇದು ವೀರ ಮಹಾಸತಿಗಲ್ಲನೆ ನಿಮಗ್ ತೋರಿಸ್ತಾ ಇದ್ದೇನೆ ಒಂದೊಂದೇ. ಆಮೇಲೆ ಇದು ವೀರಗಲ್ಲು. ವೀರ ಮಹಾಸತಿಗಲ್ಲ ಅಲ್ಲ ಸರ್, ಇದು ವೀರಗಲ್ಲ ಅಷ್ಟೇ ಸರ್. ಇದು 14ನೇ ಶತಮಾನ ಸರ್. ಇದು 14ನೇ ಶತಮಾನ ಸರ್. ಇದು ವೀರ ಮಹಾಗಲ್ಲು 14ನೇ ಶತಮಾನ ಸರ್. ಅಂದ್ರೆ ಇವೆಲ್ಲ ಸರ್ ವೀರ ಮಹಾಸತಿಗಲ್ಲು ವೀರಗಲ್ಲುನೇ ಸರ್. ಇವ ಬೇರೆ ಸರ್ ಹೋಗೋಣ ಈ ಕಡೆ ನೋಡೋಣ ಬೇರೆ ಸರ್. ಇನ್ನ ಅದಾವ ಮೂರ್ತಿಗಳು ನೋಡೋಣ, ಸಾಕಷ್ಟು ಅದಾವ ಅಲ್ಲಿ. ಆ ಕಡೆ ಇಲ್ಲ ಬೇರೆ ಸರ್, ಈ ಕಡೆ ನೋಡೋಣ್ರಿ. ಇದು ವೀರ ಮಹಾಸತಿಗಲ್ಲು ಸೂಪರ್ ಆಗಿದೆ ಸರ್. ಇದು ಕುಲಹಳ್ಳಿ ಅಂದ್ರೆ ಕಿತ್ತೂರು ತಾಲೂಕದಾಗ ಸಿಕ್ಕಿತ್ತು ಸರ್. ಇದು ಕುಲಹಳ್ಳಿಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು. ಇದು 15ನೇ ಶತಮಾನದಾಗಿನ ಸರ್. ಇದು 15ನೇ ಶತಮಾನದಲ್ಲಿ ಇಂದ ವೀರ ಮಹಾಸತಿಗಲ್ಲು ನೋಡಿ ಸ್ನೇಹಿತರೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ವೀರಗಲ್ಲು. ಇದು MK ಹುಬ್ಬಳ್ಳಿಯಲ್ಲಿ ಅದೇ ನದಿ ದಂಡೆಯಲ್ಲಿ ಸಿಕ್ಕಿದಂತಹ 12ನೇ ಶತಮಾನದ ವೀರಗಲ್ಲು. ಇದು ನಂದಿ ಮೂರ್ತಿ MK ಹುಬ್ಬಳ್ಳಿಯಲ್ಲಿ ಸಿಕ್ಕಿದ್ದು. ಇತರದ ಕಾಲಮಾನ ನೋಡ್ಬೇಕಾದ್ರೆ 10-11ನೇ ಶತಮಾನದಂತ ಇಲ್ಲಿ ಬೋರ್ಡ್ ಇದೆ ನೋಡ್ತಾ ಇರಬಹುದು. ಸಪ್ತ ಮಾತೃಕೆಯರು ನೋಡ್ತಾ ಇರಬಹುದು ನೀವು ಇಲ್ಲಿ. ಇದು ತೂರಕರ ಸಿಗೇಹಳ್ಳಿ ಬೈಲಹೊಂಗಲ ತಾಲೂಕದಲ್ಲಿ ಸಿಕ್ಕಿದ್ದು. ಇದು
14ನೇ ಶತಮಾನದ್ದು ಇದು. ಸಪ್ತ ಮಾತೃಕೆಯರು. ಇದು ದೇಗುಲಹಳ್ಳಿಯಲ್ಲಿ ಸಿಕ್ಕಂತಹ ವಿಷ್ಣು ಮೂರ್ತಿ. ಸುಮಾರು 10-11ನೇ ಶತಮಾನ ಕಾಲದಾಗಿರುವಂತಹ ಮೂರ್ತಿ ಅಂತ ಇಲ್ಲಿ ಬೋರ್ಡ್ ಇದೆ. ನೋಡ್ತಾ ಇರಬಹುದು ಇಲ್ಲಿಂತ ಸಾಕಷ್ಟು ಮೂರ್ತಿಗಳು ಇಲ್ಲಿ ನಿಮಗೆ ಕಾಣಲು ಸಿಗುತ್ತವೆ. ಇಲ್ಲಿ ನೋಡ್ತಾ ಇರಬಹುದು, ನಿಮಗೆ ತೋರಿಸ್ತಾ ಇದ್ದೇನೆ. ಎಷ್ಟೊಂದು ಆ ಕಡೆ ನೋಡ್ತಾ ಇದ್ರೆ ಸುಮಾರು 10ರಿಂದ 18ನೇ ಶತಮಾನ ಒಳಗಿನ ಎಲ್ಲಾ ಮೂರ್ತಿಗಳು ಒಂದು ಹೇಳಬಹುದ್ರಿ. ಇನ್ನೊಂದು ಇಲ್ಲಿ ಬಾಳ ಚಂದ ಕಾಣ ಚಾಲುಕ್ಯರ ಕಾಲದಿರ್ಬೋದು ಅಂತ ತೋರಿಸ್ತಾ ನೋಡ್ತಾ ಇರಬಹುದು. ಪೌರಾಣಿಕ ಸಿಂಹ ಅಂತೂ ಕಾಲ ಶತಮಾನ 16ನೇ ಶತಮಾನದಾಗಿಂದು ಚೆನ್ನಮ್ಮನ ಕಿತ್ತೂರ. ಹಾಗೆ ಇದು ಸಹ ಪೌರಾಣಿಕ ಸಿಂಹ ಅಂತ ಹೇಳಬಹುದು. ಇದು ಸಹ 16ನೇ ಶತಮಾನ, ಸ್ಥಳ ಕಿತ್ತೂರು. ಮೂರ್ತಿಗಳು ಇಲ್ಲಿ ನೋಡ್ಲಾಕ್ ಸಿಗ್ತಾವ್ರಿ. ಸಾಕಿಷ್ಟ